ನಾನು ಈಗ ನಂದು ಎಕ್ಸಿಟ್ಟು CM ಮನೆಯಿಂದ ವಿಧಾನಸೌಧಕ್ಕೆ ಹೋಗಿ ಕಾರ್ ಹಿಡಿಯುವಾಗ ಅವ್ರಿಗೆ ಫೋನ್ ಬಂದು ಕಾರಲ್ಲಿ 10 ನಿಮಿಷ ಫೋನ್ ಮಾಡಿ ಮಾತಾಡಿ ಮುಗ್ದೋಯ್ತು. ಅದಕ್ಕೆಲ್ಲ ಏನು ಬೇಸರ ಪಟ್ಕೊಳ್ಳುವಂಥದ್ದು ಏನಿಲ್ಲ ಪಾಪ. ಕಾರಣ ಏನಿದ್ದಾವೆ ನಾನು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಅವೆಲ್ಲ ಡೀಟೇಲ್ ಹೇಳ್ತೀನಿ. ಸ್ಟೇಟ್ಮೆಂಟ್ಗಳು ನೋಡಿ, ಯಾವ ಸ್ಟೇಟ್ಮೆಂಟ್ ಅಲ್ಲಿ ನಾವೇನು ಯಾರಿಗೆ ಬೈಯಕ್ಕೆ ಹೋಗಿದ್ದೀನಿ? ಇರೋ ಸತ್ಯ ಹೇಳಿರ್ಬೋದು. ಅದರಿಂದ ಅಲ್ಲಿ ಹೋದ್ಮೇಲೆ ಅವ್ರಿಗೆ ನಾನು ಭೇಟಿ ಮಾಡಿ ಈ ತರ ಇದೆ, ವಾಟ್ ಇಸ್ ದ ರೀಸನ್, ಅವು ಇವು ಅವ್ರನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ನೋಡೋಣ. ಇದು ನೋಡಿ, ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದನೂ ಪಿತೂರಿ ಅಂತ ಹೇಳೋದಿಲ್ಲ, ಹಿಂದೆಯಿಂದನೂ ಏನೇನು ಹೇಳಿರ್ತೀನಿ ಅವೆಲ್ಲನೂ ಕೂಡ ತಿರ್ಚಿ ಅವ್ರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ. ಎಲ್ಲ ಒಂದರಿಂದ ಅಲ್ಲ, ಎಲ್ಲನೂ ಸೇರಿಸಿರ್ತಾರೆ. ಈಗ 1 ವರ್ಷದ ಮುಂಚೆ ನಾನು ಪ್ರೆಸಿಡೆಂಟ್ ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು, DCM ಅಂತ ಹೇಳಿದ್ದು, ಆಮೇಲೆ ಬಹಳ ಇರ್ತವೆ. ಈಗ BR ಪಾಟೀಲ್ ಬೈದ್ರು, ಮತ್ತೆ ಅವನು ರಾಯರೆಡ್ಡಿ ಬೈದ, ನಮಗೇನೋ ಹಾರ್ಷಾಗಿ ಬೈದ್ರು ಅವರೆಲ್ಲ. ಆದ್ರೆ ಅವ್ರದ್ದು ಯಾರು ಡೆಲ್ಲಿ ಕ್ಯಾರಿ ಮಾಡಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಈ ನಮ್ದು ಎಂಥದೇ ಹೇಳಿದ್ರು ಕೂಡ ಏಕ್ದಮ್ ಡೆಲ್ಲಿ ಕ್ಯಾರಿ ಮಾಡ್ತಾರೆ. ಕ್ಯಾರಿ ಮಾಡುವಂತ ಜನ ಇದ್ದಾರೆ ಬೇಕಂತಾನೆ. ಅವಕ್ಕೇನ್ ಮಾಡಕ್ಕಾಗಲ್ಲ, ಅದೆಲ್ಲ ಇದ್ದದ್ದೇ. ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೇಲ್ ಏನಿದೆ, ಯಾವ ಪಿತೂರಿ, ಯಾವುದು ಕೈವಾಡ ಎಲ್ಲಾನು ಕೂಡ ಡೀಟೇಲ್ ಹೇಳ್ತೀನಿ. ನಾನೇನು ಮುಚ್ಚುಮರೆ ಏನ್ ಮಾಡಲ್ಲ. ಹೋಗಿ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ, ಡೆಲ್ಲಿಲಿ ಹೇಳಕ್ ಹೋಗಲ್ಲ. ಇಲ್ಲೇ ಹೇಳ್ತೀನಿ, ಮತ್ತೆ ತುಮಕೂರ್ಲೇ ಹೇಳ್ತೀನಿ, ಡೆಲ್ಲಿಲಿ ಹೇಳಲ್ಲ. ನೋಡಿ, ಪಾರ್ಟಿಲಿ ವಾಕ್ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಪಾರ್ಟಿನಲ್ಲಿ ಎಲ್ಲನೂ ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಮಾತಾಡಬಾರ್ದು ಅನ್ನೋದು ಎಲ್ಲಾ ಪಕ್ಷದಲ್ಲೂ ಇದೆ. ಶಿಷ್ಟಾಚಾರ ಮತ್ತೆ ಪಕ್ಷದ ಮಾಹಿತಿ ಹೊರಗಡೆ ಯಾಕೆ ಚರ್ಚೆ ಆಗ್ಬೇಕು, ಪಕ್ಷದ ವೇದಿಕೆಗಳೆಲ್ಲ ಆಗ್ಲಿ ಅನ್ನೋದು ಇದು ಕಾಂಗ್ರೆಸ್ಗೆ ಸೀಮಿತ ಅಂತ ಅಲ್ಲ, ಇನ್ನೊಂದು ಪಕ್ಷಕ್ಕೆ ಸೀಮಿತ, ಎಲ್ಲಾ ಪಕ್ಷದಲ್ಲೂ ಅದನ್ನೇ ಬಯಸೋದು. ಗೊತ್ತಾಯ್ತಾ? ಅದು ಸರಿ, ನಾನೇನು ತಪ್ಪೇನಿರೋದಿಲ್ಲ. ಯಾರು ಸತ್ಯ ಅಷ್ಟೊಂದು ಕಹಿ ಆಗಿರುತ್ತ ಅಂದ್ರೆ ಅದು ವಾತಾವರಣ ಎಲ್ಲ ಇರ್ತಾವಲ್ಲ, ವಾತಾವರಣ ಪರಿಸ್ಥಿತಿ ಅವೆಲ್ಲ ಅದು ಸತ್ಯನ ಕಹಿ ಮಾಡುತ್ತೆ. ಈಗ ಅಖಿಲೇಶ್ ಯಾದವ್ ಹೇಳಿದಾನಪ್ಪ, ನೀವು ನೋಡಿದಿರೋ ಇಲ್ಲೋ? ಏನಿದೆ ಫರಕ್ ನನಗೂ ಅಖಿಲೇಶ್ ಯಾದವ್ ಹೇಳಿರೋದಕ್ಕೆ? ಇದಕ್ಕಿಂತ ಜಾಸ್ತಿ ಹೇಳಿದವನು ಅಲ್ವಾ? ಹಂಗ ನೋಡೋದು ನಮ್ದೇ ಕಮ್ಮಿ, ಈಗ ನಮ್ ಜಾಸ್ತಿ ಮಾಡೋಣ. ಈ ರಾಜಕಾರಣದಲ್ಲಿ ಈಗ ಇಂದಿರಾ ಗಾಂಧಿನಪ್ಪ 69 ಕಾಂಗ್ರೆಸ್ ಸ್ಪ್ಲಿಟ್ ಆಯ್ತು, ಬೆಂಗಳೂರಿನಲ್ಲಿ AICC ನಲ್ಲಿ ಆಯ್ತು. ಈ ಸಿಂಡಿಕೇಟ್ನವರು ಯಾರು ನಿಜ್ಲಿಂಗಪ್ಪ ಅವರು ಇವರೆಲ್ಲ ಇದ್ದವರು ಸಿಂಡಿಕೇಟ್ ಅಂತ ಮಾಡ್ಕೊಂಡು, ಅವರು ಇಂದಿರಾ ಗಾಂಧಿ ಇಂಡಿಕೇಟ್ ಅಂತ ಮಾಡ್ಕೊಂಡು ಅಫಿಷಿಯಲ್ ಕ್ಯಾಂಡಿಡೇಟ್ ಸಂಜೀವ್ ರೆಡ್ಡಿ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ಕೊಂಡು ಸಂಜೀವ್ ರೆಡ್ಡಿ ವಿರುದ್ಧವಾಗಿ VV ಗಿರಿ ನಿಲ್ಸಿ ಇವ್ರ ಕೆಲಸ ಸೋಲ್ಸೇ ಬಿಡ್ತಾರೆ. ಹಂಗೆ ರಾಜಕಾರಣದಲ್ಲಿ ಯಾವ್ಯಾವ ರೀತಿ ಆಗ್ತದೆ ಅದು ಯಾರು ಊಹೆ ಮಾಡಕ್ಕಾಗಲ್ಲ. ನೋಡಿ, ನಾನು ಒಳ ಮೀಸಲಾತಿ ಪರ, ಗೊತ್ತಾಯ್ತಾ? ಮತ್ತೆ ದಲಿತರು, ಹಿಂದುಳಿದವರು ಅವರು ಅಂತಕ್ಕಂಥದ್ದು ಜೊತೆಗೆ ಎಲ್ಲಾ ಜಾತಿಯಲ್ಲಿರೋ ಬಡವ್ರ ಪರವಾಗೂ ಇರ್ಬೇಕು ನಾವು. ನಾನು ಎಷ್ಟು ಸರಿ ಈಗ ನನ್ನ ಜೊತೆಲಿ ಬನ್ನಿ, ಒಪ್ಪತ್ತು ಊಟ ಮಾಡೋ ಬ್ರಾಹ್ಮಣರ ಮನೆ ನಾನು ತೋರಿಸ್ತೀನಿ. ಒಂದ್ ಜೊತೆ ಊಟ ಮಾಡೋದವ್ರು ಬೆಳಗ್ಗೆ ಕಾಫಿ ಕುಡಿತಾರೆ, ಉರಿ ತಿಂತಾರೆ, ರಾತ್ರಿ ಹೊತ್ತು ಒಂದು ಊಟ ಮಾಡಿ ಮಲಗ್ತಾರೆ. ಇವತ್ತು ನಾನು ತೋರಿಸ್ತೀನಿ ಇವ್ರು ಬ್ರಾಹ್ಮಣರು ಮನೆ ಎಷ್ಟೊತ್ತು ಊಟ ಮಾಡ್ತಾರೆ, ಎಷ್ಟು ಜನ ಅವರೇ ಬನ್ನಿ ತೋರಿಸ್ತೀನಿ. ಮತ್ತೆ ಎಷ್ಟೋ ಬ್ರಾಹ್ಮಣರು ಮನೆಗಳಲ್ಲಿ ಈ ಶ್ರಾದ್ದ ಮಾಡ್ತಾರಲ್ಲ ಬೇರೆ ಬೇರೆ ಮನೆಗೆ, ಅವರು ಶ್ರಾದ್ದ ಮಾಡ್ತಕ್ಕಂತ ಅರ್ಚಕ ಇರ್ತಾನಲ್ಲ, ಅವನು ಒಂದಷ್ಟು ಜನ ಇಟ್ಕೊಂಡಿರ್ತಾನೆ.
ಅವನೇನ್ ಮಾಡ್ತಾನೆ, ಇವ್ರನ್ನ ಶ್ರಾದ್ದಕ್ಕೆ ಯಾರಾದ್ರೂ ಒಪ್ಪಿಸಿದಾಗ ಇವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ. ಅವ್ರೊಂದು 10 ಜನಕ್ಕೆ ಊಟ ಹಾಕ್ಬೇಕಲ್ಲ ಅವರು, ಆ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ ಇವ್ರನ್ನ. ಅಲ್ಲಿ ಕಾಣಿಕೆ ಗೀಣಿಕೆ ಕೊಟ್ರೆ ಅದನ್ನ ಇವ್ರಿಗೆ ಕೊಡ್ಬೇಕಾರೆ ಚಿಕ್ಕನ್ಗೆ. ಈ ತರ ಕೆಲವು ಇವೆಲ್ಲ ಹೇಳುವಂತ ಸಂಗತಿಗಳು ಅಲ್ಲ, ನೀವು ಬರೆಯುವಂತವು ಅಲ್ಲ. ಬಡತನ ಎಷ್ಟು ಕ್ರೂರವಾಗಿರುತ್ತೆ ಅನ್ನೋದು ಕೇಳು. ಬಡತನ ಅನ್ನೋದು ಕ್ರೂರತೆಗೆ ಇನ್ನೊಂದು ಉದಾಹರಣೆ. ನೀವು ಚಿಕ್ಕನಹಳ್ಳಿ ಹತ್ರ ಒಂದು ಊರಿದೆ, ನಾವು ಈಗೆಲ್ಲ ಚೆನ್ನಾಗಿದ್ದಾರೆ ಅವರು. ಅವ್ರುಗಳು ವ್ಯಾಪಾರ ಮಾಡೋರು ಉಳಿಯಾರಲ್ಲಿ ಹೋಗಿ 1,000 ರೂಪಾಯಿ ಥಿಂಗ್ಸ್ ತಗೊಂಡು, ಇಲ್ಲಿ ಕೇಳ್ರಿ, ಇಲ್ಲಿ 1,000 ರೂಪಾಯಿ ಥಿಂಗ್ಸ್ ತಗೊಂಡು 100 ರೂಪಾಯಿಗೆ 900 ರೂಪಾಯಿ ಕೊಡೋರು 1,000 ರೂಪಾಯಿ ಬರ್ಕೊಡೋರು ಉಳಿಯಾರಲ್ಲಿ. ಅವರು ಬೆಳಗ್ಗೆನೆ ತಗೊಂಡು ಮದುವೆ ಮನೆಗಳ ಹತ್ರ ಅಲ್ಲಿ ಇಲ್ಲಿ ಜನಸಂದಣಿ ಇರೋ ಅಂತ ಕಡೆ ಹೋಗಿ ಆ ಪೀಪಿ ಪಿನ್ನು ಇವೆಲ್ಲ ಮಾರಾಟ ಮಾಡ್ಕೊಂಡು ಸಾಯಂಕಾಲ ದುಡ್ಡು ಕೊಟ್ಬಿಟ್ಟು ಉಳಿದ ದುಡ್ಡಲ್ಲಿ ಮನೆಗೆ ಏನಾದ್ರು ತಗೊಂಡೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋರು. ವ್ಯಾಪಾರ ಆಗದೆ ಸಾಮಾನು ಹೋಗಿ ವಾಪಸ್ ಕೊಟ್ಬಿಟ್ಟು ಅವನಿಗೆ ಸಾಲ ತೀರಿಸ್ಬಿಟ್ಟು ಯಾವ್ದಾದ್ರು ಮದುವೆ ಮನೆ ಅಲ್ಲಿ ಇಲ್ಲಿದ್ರೆ ಇವರು ಕತ್ಲಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡ್ಬಿಡೋದು. ಅವ್ರೇನಾದ್ರು ನೋಡದೆ ಇದ್ರೆ ಊಟ ಮಾಡಿ ಬಂದ್ಬಿಡ್ತಾರೆ. ನೋಡ್ಬಿಟ್ರೆ ಎಬ್ಬಿಸ್ ಕಳ್ಸಿದ್ರೆ ಈ ಎಲೆ ಬಿಸಾಕಿರ್ತಾರಲ್ರಿ, ಆ ಬಿಸಾಕಿರೋ ಕಸದ ಎಲೆನಲ್ಲಿ ಹುಡುಕಡೆ ಏನೋ ಸಿಗುತ್ತಾ ಅಂತ ತಿಂತವೆ. ಅಲ್ಲೂ ಸಿಕ್ಲಿಲ್ಲ ಅಂದ್ರೆ ಮನೆಗೆ ಹೋಗಿ ನೀರು ಕುಡಿದು ಮಲಿಕತ್ತಾರೆ. ಆ ತರ ಫ್ಯಾಮಿಲಿಗಳನ್ನ ನಾನು ನೋಡಿದ್ದೀನಿ. ಅವ್ರಿಗೆ ಜಾತಿ ಯಾವ್ದು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ನಾವು ಅಂತವ್ರು ನೋಡಿ ಅಂತವ್ರು ಏನಾದ್ರು ನಾವು ಮನುಷ್ಯರನ್ನಾಗ ಮಾಡದೇ ಇದ್ರೆ ನಮ್ಗೆ ಸ್ವಾತಂತ್ರ್ಯ ಯಾಕೆ ಬರ್ಬೇಕು? ನಾವು ರಾಜಕೀಯದಲ್ಲಿ ಗಣ್ಯರು ಅಂತ ನಾವೇ ಕೇಳಿಸ್ಕೊಳಕ್ ಯೋಗ್ಯತೆ ಇದೆಯಾ ನಮ್ಗೆ? ಅಂತವ್ರಿಗೂ ಕೂಡ ಬದುಕುವಂಥದ್ದು ಸ್ವಾಭಿಮಾನದಲ್ಲಿ ಇರುವಂಥದ್ದು ಒಂದು ವಾತಾವರಣ ಸೃಷ್ಟಿ ಮಾಡಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳಿ? ಸೊ ಈ ತರ ಇದಾವೆ. ನಾನು ಯಾರು ಅಸಹಾಯಕರಿದ್ದಾರೆ, ಧ್ವನಿ ಇಲ್ದಿರೋ ಸಮುದಾಯಗಳಿರ್ತವೆ, ಆ ಜನಗಳಿಗೆ ಬಡವರ ಪರವಾಗಿ ಇರ್ತಕ್ಕಂಥವ್ರೆ ಹೊರತು ನಾನೇ ನಮ್ಮ ಜಾತಿ ಪರ ನಾವೇನಿರೋರು ಅಲ್ಲ. ಈಗ ಎಡಗೈ ಸಮುದಾಯ ಅಂತ ಹೇಳಿದ್ರೆ ಅವ್ರಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಕುಗ್ಗೋಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಒಂದ್ ಕಾಲದಲ್ಲಿ 35 ರಿಸರ್ವ್ ಸೀಟ್ ಇದ್ರೆ ಒಂದ್ 25 ಇರ್ತಿದ್ರು ಎಡಗೈನವರು, ಗೊತ್ತಾಯ್ತಾ? ಈಗ ಎಷ್ಟಕ್ಕೆ ಬಂದವ್ರೆ? 2 ಬಂದವ್ರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಒಂದು ನಮ್ಮ KGF ಇಂದ ನಮ್ಮ ಶಶಿಧರ್ ಅವರ ಮನೆಯವರೊಬ್ರು, ಇನ್ನೊಬ್ರು ಅಲ್ಲಿ ಮಾಯಕೊಂಡದಲ್ಲಿ ಬಸವರಾಜು ಅಂತೇಳಿ ಬಸವಂತಪ್ಪ ಅಂತ ಕರಿತೀವಿ, ಅವರೊಬ್ರು ಬಿಟ್ರೆ 25 ಇಬ್ಬರಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇಲ್ದಂಗೆ ಆಗಿದೆ ಅವರಿಗೆ. ಅದೇ ತರ ಬೇರೆ ಬೇರೆ ಅಪಾಯಿಂಟ್ಮೆಂಟ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಪ್ರೊಫೆಸರ್ಸ್ಗಳು ಮಾಡೋದ್ರಲ್ಲಿ ಅವ್ರಿಗೆ ಅನ್ಯಾಯ ಆಗಿದೆ. ಅದೆಲ್ಲ ಅಪಾಯಿಂಟ್ಮೆಂಟ್ ಮತ್ತೊಂದು ಇದರಲ್ಲಿ ಇವೆಲ್ಲ ಇರ್ತವೆ. ಅದಕ್ಕೋಸ್ಕರ ಅವ್ರದ್ದು ಬೇಡಿಕೆ ಸರಿ ಇದೆ. ಅದ್ ಬೇಡಿಕೆಗೆ ಸಿದ್ದರಾಮಯ್ಯವರು ಕೂಡ ಸಹಮತ ಇದೆ. ಈಗ ನಾಳೆ ಶನಿವಾರ ಕರೆದಿದ್ರು ಮೀಟಿಂಗು, ಮುಂದಾಕಿದ್ದಾರೆ ಗುರುವಾರಕ್ಕೆ. ಮುಂದಾಕಿದ್ದಕ್ಕೂ ಒಂದು ಕತೆ ಕಟ್ತಾರೆ. ನಾಳೆ ಯಾಕೆ ಅವರು ಮಾಡಕ್ಕಾಗಿಲ್ಲ ಅಂದ್ರೆ, ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಮಂತ್ರಿಗಳು ಎಲ್ಲ ಈ ಫ್ಲಾಗ್ ಹಾಸ್ಟಿಂಗ್ ಹೋಗವ್ರೆ. ಇವತ್ತು ಬೆಳಗ್ಗೆನೆ ಇರ್ತದೆ, ಸಂಜೆ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇರ್ತವೆ, ಇವ್ರು ಭಾಗವಹಿಸ್ಬೇಕಾಗ್ತದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಎಲ್ಲಿ ಬರಕ್ಕಾಗ್ತದೆ ಅವರು? ಆ ದೃಷ್ಟಿಯಿಂದ ಮುಂದಾಕಿದ್ದಾರೆ. ಅವತ್ತೇ ಹೇಳ್ದ ನಾವು, ಸರ್ ಅವ್ರು ಬರಕ್ಕಾಗಲ್ಲ ಎಲ್ಲರೂ ಅಂತ ಅಂದ. ಅದೇನ್ ಕತೆನೋ, ಇಲ್ಲ ಎಲ್ಲ ಮಾಡ್ಬಿಡೋಣ, ಫ್ರೀ ಇರ್ತೀವ್ರಿ, ಅವ್ರು ರಜಾ ಇರ್ತದೆ ಅಂತ ಅವರು ಕಳ್ಕಳಿ ಇಟ್ಕೊಂಡು ಆದಷ್ಟು ಜಾಗ್ರತೆ ಮಾಡಬೇಕು ಅಂತ ಮಾಡಿದ್ರು. ಈಗ ಇವತ್ತು ಮುಂದಾಕಿದೀವಿ ಅಂತಾರೆ, ಅದಕ್ಕೊಂದು ವ್ಯಾಖ್ಯಾನ ಕೊಡ್ತಾರೆ. ಇವ್ರ ವಿರುದ್ಧ ಅವರೇ ಅದಕ್ಕೆ ಬೇಕು ಅಂತಾನೆ ಫಿಕ್ಸ್ ಮಾಡಿ ಮುಂದಾಕ್ತಾರೆ. ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನು ಅನ್ನೋದು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೇಲ್ನೋಟಕ್ಕೆ ಸುಮ್ಮನೆ ಅರ್ಜೆಂಟ್ಗೆ ಕನ್ಕ್ಲೂಷನ್ ಬಂದ್ಬಿಡೋದು, ಹೌದಲ್ವಾ? ಹೌದ್ ತಾನೆ? ಈಗ ನಾಳೆ ಬರಕ್ಕಾಗ್ತದೇನಪ್ಪ 11 ಗಂಟೆಗೆ? ಎಲ್ಲ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಜಿಲ್ಲೆಗಳಿಗೂ ಹೋಗಿರ್ತಾರೆ. ಅವರು ಅದನ್ನು ನೋಡ್ಕೊಂಡು ಗುರುವಾರ ಹೆಂಗಿರೋ ಅಸೆಂಬ್ಲಿ ಇರ್ತದೆ ಬಿಡು, ಅವತ್ತೇ ಸಾಯಂಕಾಲಕ್ಕೆ ಮಾಡೋಣ ಅಥವಾ ಬೆಳಗ್ಗೆ 8-9 ಗಂಟೆ ಮಾಡೋಣ ಅಂತ ಅನ್ಕೊಂಡಿರ್ತಾರೆ. ಈ ಒಂದು ಅವ್ರ ಬಗ್ಗೆ ಅಸಮಾಧಾನ ಇರೋರು ಏನಂತಾರೆ, ಸಿದ್ದರಾಮಯ್ಯ ವಿರುದ್ಧ ಕಂಡ್ರಿ ನೋಡ್ರಿ, ಬೇಕು ಅಂತಾನೆ ಮುಂದಾಕವ್ರೆ ಅಂತಾರೆ. ಹಂಗೆ ಇವೆಲ್ಲ ಕೆಲವು ಆಂತರಿಕವಾಗಿ ಕೆಲವು ಏನ್ ಸಮಸ್ಯೆಗಳಿದಾವೆ ಎಲ್ಲ ತಿಳ್ಕೊಂಡು ನಾವು ಹೇಳೋದ್ ಕಲ್ತ್ಕೋಬೇಕು. ಓಕೆ, ಹೊರಡೋಣ. ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಕೊಡ್ತೀನಿ. ನಿಮ್ಮೆಲ್ಲ ಸಹಕಾರ ಇರ್ಲಿ ಬಿಡಿ ಸರ್.